ಸರಿಗಮಪ ಲಿಟಲ್ ಚಾಂಪ್ಸ್ ಅವ್ರು ಹೊರಗೆ ಬಂದ್ರೆ ಅವಕಾಶ ಇದೆಯಾ ಅವರಿಗೆ? ಈ ರಿಯಾಲಿಟಿ ಶೋ ಬಗ್ಗೆ ಅಂಟಿ ಅಂದ್ರ ಬೆಂಕಿ ಬಿರುಗಾಳಿ ಮಾತಾಡ್ಲಿ. ಯಾಕಂದ್ರೆ ಬೇಕಂತೇನ್ರಿ, ಯಾಕಂದ್ರೆ ರಿಯಾಲಿಟಿ ಶೋಗಳ ಹಂಗ್ರಿ. ಯಾಕಂದ್ರೆ ನಿಮ್ಮನ್ನ ಯೂಸ್ ಮಾಡ್ಕೊಂಡ ನಿಮ್ಮನ್ನ TRP ಸಂಬಂಧ ನಿಮ್ಮ ಕಣ್ಣಾಗ ನೀರ್ ತರಿಸಿ ನಿಮ್ಮ ಫ್ಯಾಮಿಲಿ ಸ್ಟೋರಿ ಹೇಳಿಸಿ ಆ ದೊಡ್ಡ ಸ್ಕ್ರೀನ್ ಆಗಿ ಹೇಳೋ ನೆಸೆಸಿಟಿ ಇದ್ದಿದ್ದಿಲ್ಲ. ನೀವೇನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ಆ ನೆಸೆಸಿಟಿ ಇದ್ದ ನಿಮ್ಮ ಒಂದು ಸೆಂಟಿಮೆಂಟ್ ಯೂಸ್ ಮಾಡ್ಕೊಂಡು ದುಡ್ಡು ಅವ್ರು ಮಾಡ್ತಾರ ಹೊರತು ನೀವು ಮಾಡಂಗಿಲ್ರಿ. ಅರ್ಥ ಮಾಡ್ಕೋಬೇಕು. ಈ ರಿಯಾಲಿಟಿ ಶೋಗಳ ರಿಯಲ್ ಆಗಿ ಇರಂಗಿಲ್ಲ. ಯಾಕಂದ್ರೆ ನಿಮ್ಮನ್ನ ಒಂದು ಕಂಟೆಂಟ್ ಯೂಸ್ ಮಾಡ್ತಿರ್ತಾರೆ. ನಯನಾ ನೋಡ್ರಿ, ನಯನಾ ಆಗ್ಲಿ ನಮ್ಮ ಗಿಲ್ಲಿ ಅವ್ರಾಗ್ಲಿ ಒಂದು ಕಾನ್ಸೆಪ್ಟ್ ಮಾಡ್ರಿ ಅಂತಾರ, ಡೈರೆಕ್ಟ್ ಹೇಳಿರ್ತಾರ. ನೋಡ್ರಿ ನಿಮ್ದು ಒಂದು TRP ಬರ್ಬೇಕಂದ್ರೆ ನೋಡ್ರಿ ನಿಮ್ಮನ್ನ ಈ ತರ ನೀ ಮಾತಾಡ, ನೀ ಡೈಲಾಗ್ ಕೊಡಿ, ಎಲ್ಲಾ ಒಂದು ಸ್ಕ್ರಿಪ್ಟೆಡ್ ಇರ್ತಾವ್ರಿ. ಎಲ್ಲ ಒಂದ್ ಕಡೆ ಇವೆಲ್ಲ ಡೈರೆಕ್ಟ್ ಟಕಾಟಕ್ ಮನುಷ್ಯನ್ ನೋಡ್ರಿ. ನನಗೆ ಒಮ್ಮೆಕ್ಲೆ ಟಕಾಟಕ್ ಬಂದಿರಲ್ಲ. ಹಿಂದೆ ಒಂದ್ 5 ನಿಮಿಷ ಯೋಚನೆ ಮಾಡಿರ್ತೀನಿ, ನಾ ಏನ್ ಮಾತಾಡ್ಬೇಕು ಏನ್ ಇಲ್ಲ ಅಂತ ಯೋಚನೆ ಮಾಡಿರ್ತೀನಿ. ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡಿರ್ತೀನಿ ಹೊರತು ಅದ್ರ ಬಗ್ಗೆ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೀನಿ. ಅಂತ ಅದ್ರಾಗ ಆನ್ ದ ಸ್ಪಾಟ್ ಡೈಲಾಗ್ ಹೆಂಗ್ ಬರ್ತಾವ್ರಿ? ಯಾಕಂದ್ರೆ ಇವ್ರೊಂದ್ ಕೌಂಟರ್ ಕೊಟ್ಟಾಗ ಅವ್ರೊಂದ್ ಕೌಂಟರ್ ಹೆಂಗ್ ಬರ್ತಿದ್ ಚಾನ್ಸೇ ಇಲ್ರಿ. ಯಾಕಂದ್ರೆ ದೊಡ್ಡ ಸ್ಟೇಜ್ ಆದಾಗ ಇಲ್ಲ ಒಂದ್ ಕಡೆ ಸ್ಕ್ರಿಪ್ಟೆಡ್ ಬರ್ತಾವ್ರಿ. ಯಾಕಂದ್ರೆ ನೋಡ್ರಿ ಈ ತರ ಮಾತಾಡ್ಬೇಕು ಅಂತ ಬಿಗ್ ಬಾಸ್ ಒಂದೇ ಸ್ಕ್ರಿಪ್ಟೆಡ್ ಅಲ್ಲ. ಅದು ಬಿಟ್ರೆ ಎಲ್ಲಾ ಚಾನೆಲ್ಸ್ಗಳು ಎಲ್ಲಾ ಶೋಗಳು ಸ್ಕ್ರಿಪ್ಟೆಡ್ ಅದಾವ್ರು. ಯಾಕಂದ್ರ ಅಲ್ಲಿ ಈ ತರ ಮಾತಾಡ್ಬೇಕ, ನೀ ಈ ತರ ಅಳಬೇಕು ಅಂತ ಹೇಳ್ಕೊಡ್ತಾರಿ. ಆಕ್ಚುಲಿ ಲಿಟ್ರಲಿ ಹೇಳ್ತೀನಿ, ನನ್ಗೊಬ್ಬರು ಪರಿಚಯ ಇದ್ದವ್ರು ಹೇಳಿದ್ರು, ಇಲ್ಲ ಅಣ್ಣ ನಾ ಸ್ಟೇಜ್ ಮೇಲೆ ಹೋದಾಗ ಅವ್ರ ಹೆಸರು ಹೇಳೋದ್ ಬೇಡ. ಸೊ ಅವ್ರು ಹೇಳಿದಾಗ ನೀ ಅಳಬೇಕಂತ ಹೇಳ್ಯಾರಂತ. ಅದೇ ಹೆಂಗ್ರಿ ಅಂತ ನಾ ರಿಯಾಲಿಟಿ ಶೋಗಳ ಸೊ ಹಿಂಗಿದ್ದಾಗ ಅವ್ರಿಗೆ ಹೇಳಿದ್ರಂತ, ನೀ ಇಲ್ಲ ನೀವು ಸ್ಟೇಜ್ ಮೇಲೆ ಹೋದ್ಮೇಲೆ ನೀವು ಅಳಬೇಕು ಅಂತ. ಎದಕ್ಕೆ ಅಳಬೇಕ್ರಿ? ಯಾಕಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಆ ಸ್ಟೇಜ್ ಮೇಲೆ ಮಂಗ್ಯ ಮಾಡೋದಂದ್ರೆ ಈ ರಿಯಾಲಿಟಿ ಶೋಗಳು. ಅದಕ್ಕೆ ಯಾಕೆ ಇಷ್ಟಪಡ್ತೀನಿ. ಕಿಪಿ ಕಿರ್ಜಿನ್ ತಂದ್ರೆ ಲಾಸ್ಟ್ ಟೈಮ್ ಬಿಟ್ರೆ ಮುಗಿತಾ, ಇನ್ನು ಸಂತಿ ಬಿಟ್ರಿ. ಬಾಳ ಮಂದಿ ಬರ್ತಾರ್ರಿ. ಯಾಕಂದ್ರೆ ಇತ್ತೀಚೆಗೆ ಇನ್ನೊಂದು ಈ ರಿಯಾಲಿಟಿ ಶೋಗಳ ನಡುವೆ ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ಒಂದು ಜಾತ್ರಿ ಮಂದಿ ಕರ್ಕೊಂಡ್ ಬಂದು ಈ ರಿಯಾಲಿಟಿ ಶೋಗಳನ್ನ ತೋರಿಸಿದ್ರೆ ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತೋರಿಸಿ ಅವ್ರನ್ನ ಹೈಲೈಟ್ ಮಾಡಿ ಅವ್ರ ಕಣ್ಣಾಗ ನೀರ್ ತರಿಸಿ ನಾವೇನೋ ಒಂದು ದೊಡ್ಡ ಹೆಲ್ಪ್ ಮಾಡತ್ತೀವಪ್ಪ ಇವ್ರಿಗೆ ಅನ್ನೋಂಗ ಆ ಕಾನ್ಸೆಪ್ಟ್ ನಾಗ ರಿಯಾಲಿಟಿ ಶೋಗಳು ನಡೆಯತ್ತವ. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ರಿಯಾಲಿಟಿ ಶೋಗಳನ್ನ ಬರೀ ನೋಡ್ರಿ, ಅದು ಬಿಟ್ಟು ಅದೇ ಕಾರಣಕ್ಕೂ ತಲೆ ಹಚ್ಕೋಬೇಡ್ರಿ. ಯಾಕಂದ್ರೆ ನಿಮ್ಮನ್ನ ಮಬ್ಬು ಮಾಡೋದಂದ್ರೆ ಅವ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಯಾಕಂದ್ರೆ ನಿಮ್ಮ ಕಣ್ಣಾಗ ಏನೋ ಒಂದು ದೊಡ್ಡ ಸೆಂಟಿಮೆಂಟ್. ಇನ್ನೊಂದು ಹೇಳ್ತೀನಿ, ಇವ್ರಿಗೆ ಎಂತವ್ರು ತೋತಾರಪ್ಪ ಅಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೇಕು, ಅಥವಾ ಏನೋ ದೊಡ್ಡ ಪ್ರಾಬ್ಲಮ್ ಆಗಿರ್ಬೇಕು, ಅಥವಾ ಏನೋ ಒಂದು ದೊಡ್ಡ ಲಪಡ ಆಗಿರ್ಬೇಕು, ದೊಡ್ಡ ಟ್ರೋಲ್ ಆಗಿರ್ಬೇಕು, ಅಂತವ್ರು ಕರ್ಕೊಂಡು ಇವ್ರೆ ರಿಯಾಲಿಟಿ ಶೋದಾಗ ತೋತಾರ ಹೊರತು ನಮ್ಮನ್ನ ತೋಗಿಲ್ರಿ. ಯಾಕಂದ್ರೆ ಬೇಕಂತೀನಿ. ಯಾಕಂದ್ರೆ ಇವ್ರಿಗೆ ಒಂದು TRP ಸಂಬಂಧ ಹೆಂಗ್ ಬೇಕಂದ್ರೆ TRP ಹೆಂಗ್ ಇರ್ತಿತ್ತಪ್ಪ ಅಂದ್ರೆ, ಒಂದೇದ್ದು ನೀವು ಕಣ್ಣೀರ ಜಾಸ್ತಿ ಸೆಂಟಿಮೆಂಟ್ ಅಥವಾ ಏನಾದ್ರು ಹೆಲ್ಪ್ ಮಾಡೋದ್ರಪ್ಪ ಒಂದು ಈ ಶೋದವ್ರ ಅಂತ ಒಂದು ಕಾನ್ಸೆಪ್ಟ್ನಾಗ ಇನ್ನೊಂದು ಇದೇತೀನಿ, ಇವ್ರು ದುಡ್ಡು ಮಾಡ್ತಾರ ಹೊರತು ನೀವು ಮಾಡಂಗಿಲ್ರಿ. ಅರ್ಥ ಮಾಡ್ಕೋರಿ. ಇವ್ರು ದುಡ್ಡು ಮಾಡ್ಕೋತಾರ ಹೊರತು ನಿಮ್ಗೆ ಅದೇ ಹೇಳಿದ 1 ಲಕ್ಷ ರೂಪಾಯಿ ಇವ್ರೇನೋ ದುಡ್ದ್ರೆ ನಿಮ್ಗೆ 150 ರೂಪಾಯಿ ಕೊಡ್ತಾರ ಅಂದ್ರೆ ತಿಳ್ಕೊಂಬಿಡ್ರಿ ಅವ್ರು ನಿಮ್ಗೆ ಎಷ್ಟು ವ್ಯಾಲ್ಯೂ ಕೊಡತ್ರ. ಅಥವಾ ನೀವು ಹೊರಗಡೆ ಬಂದ್ಕೊಳ್ಳಿ ಮಾತಾಡಂಗಿಲ್ರಿ. ಅವ್ರಿಗೆ ಓಪನ್ ಹೇಳ್ತೀನಿ, ಆ ಸ್ಟೇಜ್ ಮೇಲೆ ದೊಡ್ಡ ಮಾತಾಡ್ತಾರೆ. ಇವತ್ತಿನ ದಿವಸ ರಿಯಾಲಿಟಿ ಶೋದಾಗ ಹೊರಗಡೆ ಬಂದ್ಕೊಳ್ಳಿ, ನಿಮ್ಗೆ ಯಾಕೆ ಏನ್ ಹೆಂಗ್ ಬದಿ ಏನ್ ಒಂದು ಮಾತು ಕೇಳಿದ್ರೆ ಅಂದ್ರೆ ಓಪನ್ ಹೇಳ್ತೀನಿ, ನೀವ್ ಹೆಂಗ್ ಹೇಳ್ತೀರ ಹಂಗೆ ಕೇಳ್ತೇನೆ ನಾನು. ಸೊ ರಿಯಾಲಿಟಿ ಶೋ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡ್ರಿ. ಇವೆಲ್ಲ ಒಂದು ಸ್ಕ್ರಿಪ್ಟೆಡ್ ಆಗಿ ವರ್ಕ್ ಮಾಡ್ತಾವ. ನಯನ ಗಿಲಿ ನಮ್ಮ ಗಿಲ್ಲಿ ಅವರಾಗ್ಲಿ ಎಲ್ಲ ಒಂದು ಹೇಳ್ಕೊಟ್ಟಿರ್ತಾರ. ಈ ತರ ನೀ ಕೌಂಟರ್ ಕೊಡ್ಬೇಕು, ಅವ್ರು ಕೌಂಟರ್ ಕೊಡ್ಬೇಕು. ಇಷ್ಟ ಇದ್ ಬಿಟ್ರೆ ಏನು ಇರಂಗಿಲ್ಲ. ಅದ್ರಾಗ ಹೇಳಕ್ ಇಷ್ಟಪಡ್ತೀನಿ, ಅಷ್ಟು ಮಂದಿಗೆ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಒಂದ್ ಬಿಟ್ರೆ ಎಲ್ಲಾ ರಿಯಾಲಿಟಿ ಶೋಗಳು ಸ್ಕ್ರಿಪ್ಟೆಡ್.